ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ಸುಜಾತ. ಇವತ್ತು ನಾನು ಒಂದು ತುಂಬ ರುಚಿಕರವಾದ ಮೂಲಂಗಿ ಬೇಳೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಂದರೆ ಎಲ್ಲರಿಗೂ ಮಾಡಿ ಗೊತ್ತು, ನಾನು ಈ ಥರ ಮಾಡ್ತಾ ಇದ್ದೀನಿ. ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ಕಮೆಂಟ್ ಮೂಲಕ ಹಾಕಿ. ಈಗ ನಾನು ಇದನ್ನು ಚೆನ್ನಾಗಿ 3 ಸರ್ತಿ ತೊಳೆದ್ಬಿಟ್ಟು ಹಾಗೆ ಕುಕ್ಕರ್ಗೆ ಹಾಕಿ ಒಂದು ಕುಕ್ಕರ್ಗೆ ಬೇಳೆ ತೊಳೆದಾಯಿತು. ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಎಷ್ಟು ಬೇಕು, ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಡ್ತೀನಿ. ನಂತರ ಏನು ಮಾಡ್ತೀನಿ ಅಂದರೆ ಇದು ಒಂದು ಚಿಟಿಕೆ ಅರಿಶಿನ, ಹಾಗೆ 1 ಚಮಚ ಎಣ್ಣೆ, ಕೊಬ್ಬರಿ ಎಣ್ಣೆನೇ ಹಾಕ್ತೀನಿ. ಇದು ಹಾಕಿ ಒಂದು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ಸೀಟಿ ಹಾಕ್ತೀನಿ. ಫುಲ್ಲು ಸಾಫ್ಟ್ ಆಗುತ್ತೆ, ಆಗ ತುಂಬ ಚೆನ್ನಾಗಿರುತ್ತೆ. ಮೂಲಂಗಿ ಬೇಳೆ ಸಾಂಬಾರು ಅಂದರೆ ತೆಂಗಿನಕಾಯಿ ಸ್ವಲ್ಪ ಹಾಕ್ತೀನಿ, ಬೇಳೆ ಜಾಸ್ತಿ ಹಾಕ್ತೀನಿ. ಆವಾಗ ಮೂಲಂಗಿದು ಒಳ್ಳೆ ಫ್ಲೇವರ್ ಬರುತ್ತೆ. ತುಂಬ ಚೆನ್ನಾಗಿದೆ ದೊಡ್ಡದಾಗಿ ಮೂಲಂಗಿ. ಇವಾಗ ಅದನ್ನು ಕುಕ್ಕರ್ ಮುಚ್ಚಿ ಇಟ್ಟಿದ್ದೀನಿ. ಅದು ಬೇಳೆ ಒಂದು 3 ಸೀಟಿ ಹಾಕಿ ಆಫ್ ಮಾಡಿದ್ದೀನಿ. ಇನ್ನೊಂದು ಕುಕ್ಕರ್ಗೆ 2 ಚಮಚ ಎಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ನಂತರ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಈರುಳ್ಳಿ ಮತ್ತು ಸಾಸಿವೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತೀನಿ. ಮಾಡಿ ಆದ ನಂತರ ಅದು ಗೋಲ್ಡನ್ ಕಲರ್ ಬಂದಿತ್ತು, ಆವಾಗ ಮೂಲಂಗಿ ಕಟ್ ಮಾಡಿ ಇಟ್ಟಿದ್ನಲ್ಲ ಅದು ಹಾಕ್ತೀನಿ. ಮತ್ತು ಅದ್ರ ಜೊತೆನೂ ಒಂದು ಆಲೂಗಡ್ಡೆ ಹಚ್ಚಿ ಇಟ್ಕೊಂಡಿದ್ದೀನಿ. ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟ್ ಕೊಡುತ್ತೆ. ಒಂದು ಸರ್ತಿ ಮಾಡಿ ನೋಡಿ. ಬರೀ ಮೂಲಂಗಿ ಮಾಡೋದಕ್ಕಿಂತ ಅದ್ರ ಜೊತೆ ಒಂದು ಆಲೂಗಡ್ಡೆ ಹಾಕಿಬಿಟ್ರೆ ಫುಲ್ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ನೋಡಿ, ಆಯಿತು. ಇದೆಲ್ಲ ಹೀಗೆ ಮಾಡಿಬಿಟ್ಟು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಕುಕ್ಕರ್ ಏನು ಮುಚ್ಚಲ್ಲ, ಹಾಗೆ ಓಪನಲ್ಲಿ ಬೆಂದುಬಿಡುತ್ತೆ. ಏನು ಮೆತ್ತಗೆ ಬೆಂದುಬಿಡುತ್ತೆ. ಒಂದು 10 ನಿಮಿಷದಲ್ಲಿ ಬೆಂದುಬಿಡುತ್ತೆ. ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಆಮೇಲೆ ಒಂದು ಕಟ್ ಮಾಡಿದ್ದು ಈರುಳ್ಳಿ ಹಾಕ್ಕೊತೀನಿ. ಹಾಗೆ ನಾನು ಮನೆಯಲ್ಲೇ ಸಾಂಬಾರು ಪುಡಿ ಮಾಡಿ ಇಟ್ಕೊತೀನಿ. ಇದನ್ನು ಒಂದು ಸರ್ತಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ, ನಾನು ಯಾವ ಥರ ಮಾಡ್ತೀನಿ ಅಂತ. ಮಾಡಿ ಹಾಕಿದ್ದೀನಿ ನಾನು, ಆದರೆ ಇನ್ನೊಂದು ಸರ್ತಿ ಹಾಕ್ತೀನಿ. ಆಮೇಲೆ ಒಂದು ಟೊಮೆಟೊ ಹಚ್ಚಿ ಇದಕ್ಕೆ ಹಾಕ್ಬಿಡ್ತೀನಿ. ಹಾಗೆ ನಾವು ಹುಣಸೆ ಹಣ್ಣಿದು ನಾವು ಲಿಕ್ವಿಡ್ ತಂದುಬಿಡ್ತೀವಲ್ಲ, ಹುಣಸೆ ಹಣ್ಣಿನಕ್ಕಿಂತ ಇದೇ ಚೆನ್ನಾಗಿರುತ್ತೆ ಅಂತ ಇದನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರಿನಲ್ಲಿ ನೈಸಾಗಿ ರುಬ್ಕೊತೀವಿ. ಇವಾಗ ಬೇಳೆ ಜೊತೆಗೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೈಸಾಗಿ ರುಬ್ಬಿದರೆ. ಆವಾಗ ರುಬ್ಬಿ ಸೈಡಿಗೆ ಇಟ್ಕೊತೀನಿ. ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಹಾಗೆ ರುಬ್ಬಿ ಸೈಡಿಗೆ ಇಟ್ಟಿದ್ದೆ. ಮೂಲಂಗಿನೂ ಬೇಯ್ತಾ ಇದೆ, 3/4 ಭಾಗ ಬೆಂದಿದೆ. ಇದಕ್ಕೆ ಉಪ್ಪು ಎಲ್ಲ ಹಾಕಿ ಬಿಟ್ಟಿದ್ದೀನಿ. ಇವಾಗ ನಾನು ರುಬ್ಬಿದ ಮಸಾಲೆನ ಇದಕ್ಕೆ ಹಾಕ್ಬಿಡ್ತೀನಿ. ಆಯಿತು, ಕಣ್ಣೆ ಮುಚ್ಚಿ ತೆರೆಯೋದ್ರೊಳಗೆ ಸಾಂಬಾರು ಆಗೋಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀವಿ. ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ಇದು ಮುದ್ದೆ ಜೊತೆಗೂ ತಿನ್ಬೋದು, ಅನ್ನದ ಜೊತೆಗೂ ತಿನ್ಬೋದು, ಎರಡಕ್ಕೂ ಸರಿ ಹೊಂದುತ್ತೆ. ಆಯಿತು, ಚೆನ್ನಾಗಿ ಕುದೀತಾ ಇದೆ. ನಾನು ಮನೇಲಿ ಮಾಡಿದ್ದೆ ಸಾಂಬಾರು ಪೌಡರು, ಮತ್ತು ಇನ್ನೇನು ಹಾಕಿಲ್ಲ. ಇದಕ್ಕೆ ಬೆಳ್ಳುಳ್ಳಿನೂ ಇಲ್ಲ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ಆಮೇಲೆ ಬೇಳೆ ಸಣ್ಣಗೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಇವಾಗ ಅದನ್ನು ಇದ್ರ ಜೊತೆ ಹಾಕಿಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಬಂದಿದೆ ನೋಡಿ. ಹೋಳು ಮಸಾಲೆ ಎಲ್ಲ ಒಟ್ಟಿಗೆ ಇನ್ನೊಂದು 15 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿದರೆ ಆಯಿತು ಮೂಲಂಗಿ ಬೇಳೆ ಸಾಂಬಾರು. ಬಿಸಿ ಬಿಸಿ ಅನ್ನ ಜೊತೆಗೆ ನಾನೊಂದು ರುಚಿಗೆ ತಕ್ಕಷ್ಟು ಚಿಕ್ಕದ ಬೆಲ್ಲ ಹಾಕ್ತೀನಿ. ಇವಾಗ ಕೆಲವೊಂದು ತರಕಾರಿಗಳಿಗೆ ಏನಿಲ್ಲ, ಒಂದಿಷ್ಟೇ 1/4 ಸ್ಪೂನು ಬೇಡ, ಅಷ್ಟು ಸಾಕು. ಅದು ತುಂಬ ಟೇಸ್ಟ್ ಕೊಡುತ್ತೆ.
ಹಾಕಿದ್ದೀನಿ. ಕುದೀತಾ ಇದೆ. ಎಮ್ಮಿ ಮೂಲಂಗಿ ಬೇಳೆ ಸಾಂಬಾರು. ಅನ್ನದ ಜೊತೆನೂ ತಿನ್ಬೋದು, ಇಲ್ಲ ಮುದ್ದೆ ಮಾಡಿಕೊಂಡು ತಿನ್ಬೋದು. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ರುಚಿಯಾದ ಅಡುಗೆ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್.